ನಮಸ್ತೆ ಕರ್ನಾಟಕ. ಭಾರತದ ಶ್ರೇಷ್ಠ ಕುಸ್ತಿಪಟು ವಿನೀಶ್ ಫೋಗಟ್ ಒಲಿಂಪಿಕ್ಸ್ನಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಹೌದು, ನಿನ್ನೆಯಷ್ಟೇ ಫೈನಲ್ ಪ್ರವೇಶಿಸಿ ಭಾರೀ ಸದ್ದು ಮಾಡಿದ್ದ ಈಕೆ ಇಂದು ಡಿಸ್ಕ್ವಾಲಿಫೈ ಅಂತೆ. ಕಳೆದ ವರ್ಷ ರೆಸ್ಲಿಂಗ್ ಫೆಡರೇಷನ್ ನಲ್ಲಿ ಅನ್ಯಾಯ ಆಗ್ತಾ ಇದೆ ಎಂದು ಬೀದಿಗಿಳಿದು ಹೋರಾಟ ಮಾಡಿದ್ದ ವಿನೀಶ್ ನಿನ್ನೆ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಸಾಮಾನ್ಯವಾಗಿ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸುತ್ತಿದ್ದ ಈಕೆ ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 50 ಕೆಜಿ ವಿಭಾಗದಲ್ಲಿ ಕಣಕ್ಕಿಳಿದಿದ್ರು. ಮಾತ್ರವಲ್ಲ, 82 ಬಾರಿ ವಿಶ್ವ ದಾಖಲೆ ಮಾಡಿದ್ದ ಜಗತ್ತಿನ ನಂಬರ್ 1 ಕುಸ್ತಿಪಟು ಯುವಿ ಸುಸಾಕಿ ಸೇರಿದಂತೆ ಘಟಾನುಘಟಿಗಳನ್ನು ಸೋಲಿಸಿ ಫೈನಲ್ ಕೂಡ ಪ್ರವೇಶಿಸಿದ್ರು. ಪಂದ್ಯಾಟದ ಮೊದಲನೆಯ ರಾತ್ರಿ 1 ಕೆಜಿ ತೂಕ ಜಾಸ್ತಿ ಆಯಿತು ಎಂಬ ಕಾರಣಕ್ಕೆ ಇಡೀ ರಾತ್ರಿ ನಿದ್ದೆ ಬಿಟ್ಟು ಸೈಕ್ಲಿಂಗ್ ವರ್ಕೌಟ್ ಮಾಡಿ 900 ಗ್ರಾಂ ಕಡಿಮೆ ಮಾಡಿಕೊಂಡಿದ್ರಂತೆ. ಕೇವಲ 100 ಗ್ರಾಂ ಅಷ್ಟೇ ಜಾಸ್ತಿ ಇದೆ ಎಂಬ ಕಾರಣಕ್ಕೆ ಅವರನ್ನು ಈ ಬಾರಿ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಹೆಣ್ಣಿನೊಂದಿಗೆ ಗಂಡನ್ನು ಕಾದಾಟಕ್ಕೆ ಬಿಡುವ ಒಲಿಂಪಿಕ್ಸ್ ಕಮಿಟಿಗೆ ಇಲ್ಲಿ ಮಾತ್ರ ಸ್ಟ್ರಿಕ್ಟ್ ರೂಲ್ಸ್